ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ಬ್ ಆಗಿದ್ದೀನಿ. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ. ಆ್ಯಂಡ್ ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿರೋದು ನನ್ನ ಹತ್ರ ಇರೋ ಸಿಂಪಲ್ ಫಿಂಗರ್ ರಿಂಗ್ಸ್. ನನ್ನ ಹತ್ರ ಯಾವ ರೀತಿ ಉಂಗುರ ಇದೆ, ಯಾವ ಡಿಸೈನ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಗೈಸ್, ನನ್ನ ಹತ್ರ ಇರೋದೆಲ್ಲ ಇವಾಗಿರೋ ಟ್ರೆಂಡಿ ರಿಂಗ್ಸ್ ಎಲ್ಲ ನನ್ನ ಹತ್ರ ಇಲ್ಲ. ಸೊ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ನಿಯರ್ಲಿ ಒಂದು 6-7 ವರ್ಷ ಹಿಂದೆ ನಾನು ತೊಗೊಂಡಿರೋ ರಿಂಗ್ಸ್ ಇದು. ಆ್ಯಂಡ್ ಅವಾಗ ಇನ್ನೊಂದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಸೊ ಇವಾಗ ಅಂದರೆ ಎಲ್ಲ ನೋಡಿ ಮಾಡಿ ತಗೋತಾರೆ ಈಗಿನ ಕಾಲದ ಹುಡುಗಿರು. ಬಟ್ ಆಗ ನಾವು ನಮ್ಮ ಫಿನಾನ್ಷಿಯಲಿ ಕೂಡ ನಾವು ನೋಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಮಿಡಲ್ ಕ್ಲಾಸ್ ಜನ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ತಗೋಬೇಕಾಗತ್ತೆ. ಹಾಗಾಗಿ ನಾನು ಏನು ಟ್ರೆಂಡಿ ಆಗಿರೋದು ನಾನು ಏನು ಉಂಗುರಗಳು ನಾನು ತಗೊಳ್ಳಿಲ್ಲ. ತುಂಬ ಸಿಂಪಲ್ ಆಗಿರೋ ಉಂಗುರನೇ ನಾನು ತಗೊಂಡಿರೋದು. ಸೊ ಅದನ್ನು ನಾನು ನಿಮಗೆ ತೋರ್ಸೋಕೆ ಹೋಗ್ತೀನಿ ನನ್ನ ಹತ್ರ ಯಾವುದು ಸಿಂಪಲ್ ಆಗಿರೋ ರಿಂಗ್ಸ್ ಇದೆ ಅಂತ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಸಿಂಪಲ್ ಚೈನ್ ಇದೆ. ಒಂದು 14-15 ಗ್ರಾಮ್ ಇರೋ ಚೈನ್ ಇದೆ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಉಂಗುರನೇ ತೋರಿಸ್ತೀನಿ. ಸೊ ಮೊದಲಿಗೆ ನಾನು ಯಾವ ತಗೊಂಡೆ ಅಂತ ಹೇಳ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಚೋಕರ್ ನೋಡಲಿಕ್ಕೆ ಕಂದಾಲ ಜ್ಯುವೆಲ್ರೀಸ್ಗೆ ನಾನು ಹೋಗಿದ್ದೆ. ಆ್ಯಂಡ್ ಇದು ಆ್ಯಕ್ಚುಲಿ ವಂಕಿ ರಿಂಗ್ಸ್ ಏನೋ ಅಂತಾರೆ ಇದು. ಸೊ ಇದು ನನಗೆ ತುಂಬ ಆಸೆ ಇತ್ತು ತಗೋಬೇಕು ಅಂತ, ಈ ಥರ ಡಿಸೈನ್ ಇರೋದು. ಆ್ಯಂಡ್ ನಾನು ಇದು ಕೂಡ ಕಂದಾಲ ಜ್ಯುವೆಲ್ರಿಯಲ್ಲೇ ನಾನು ತಗೊಂಡಿರೋದು. ಆ್ಯಂಡ್ ತುಂಬ ಇಷ್ಟಪಟ್ಟು ರೀಸೆಂಟಾಗಿ ತಗೊಂಡಿರೋ ಉಂಗುರ ಅಂದರೆ ಇದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ. ಸೊ ನಿಮಿಷ, ಇದು ಬೆಳ್ಳಿ ರಿಂಗ್ ತೆಗೆದು ಬಿಡ್ತೀನಿ. ಇದು ಕೂಡ ಆ್ಯಕ್ಚುಲಿ ಬೆಳ್ಳಿ ರಿಂಗ್ ಅಂತೀವಿ. ಆ್ಯಂಡ್ ಇದು 800 ರೂಪಾಯಿ ತಗೊಂಡ್ರು ಗೈಸ್. ಆ್ಯಂಟಿಕ್ ಪೀಸ್ ಅಂತ ಏನೋ ಹೇಳಿ ತಗೊಂಡ್ರು. 800 ರೂಪಾಯಿ ತಗೊಂಡಿದ್ದಾರೆ. ಆ್ಯಂಡ್ ಇದು ನಾನು ಹೇಳ್ದಂಗೆ ಇದು ರಿಂಗ್ ಅಂದರೆ ಸುತ್ತ ವೈಟ್ ಸ್ಟೋನ್ಸ್ ಇದೆ ಮತ್ತು ಚಿಕ್ಕದು ಗ್ರೀನ್ ಸ್ಟೋನ್ ಇದೆ. ಆ್ಯಂಡ್ ಹಾಕೊಂಡು ತೋರಿಸ್ತೀನಿ ನಿಮಗೆ. ಸೊ ಇದು ನೀವು ಸೈಜ್ ನೋಡಿ, ಚೆನ್ನಾಗಿಲ್ಲ? ಇದು ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಚಿಕ್ಕದು ಬೇಕಾದರೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ, ಸ್ವಲ್ಪ ದೊಡ್ಡದು ಬೇಕಾದರೆ ಹಂಗೆ ಲೈಟಾಗಿ ಒಂಚೂರು ಅಗಲ ಮಾಡ್ಕೊಳ್ಳಿ. ಸೊ ನಿಮ್ಮ ಸೈಜ್ ರಿಂಗ್ ಇದು ನನಗೆ ತುಂಬ ಅಂದರೆ ತುಂಬ ಆಸೆ ಇತ್ತು. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ನನಗೆ ರೀಸೆಂಟಾಗಿ ಕೊಡಿಸಿರೋದು. ಸೊ ಕಾಣಿಸ್ತಿದೆಯಲ್ಲ, ಇದು ಒಂದು 4 ಗ್ರಾಮ್ ಇದೆ ಗೈಸ್. ಅಂದರೆ ನಿಮ್ಗೆ ಕಮ್ಮಿ ಗ್ರಾಮ್ ಸಿಗುತ್ತೆ. ಬಿಕಾಸ್ ಇದು ನಾವು ಸ್ವಲ್ಪ ಟೈಟು ಲೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ನಿಮ್ಗೇನಾದರೂ ಇದು ತುಂಬ ತೆಳ್ಳ ಥರ ಇದೆ ಅಥವಾ ಡೊಲ್ ಥರ ಇದ್ದರೆ ನಿಮ್ಗೇನಾದ್ರು ಪ್ರೆಸ್ ಮಾಡಿದಾಗ ಬೆಂಡ್ ಆಗೋ ಸಾಧ್ಯತೆ ಇರುತ್ತೆ. ಮಿನಿಮಮ್ ಅಂದರೆ ಒಂದು 4 ಗ್ರಾಮ್ ಇರಲೇಬೇಕು. ಸೊ ನೋಡ್ತಾ ಇದ್ದೀರಾ, 4 ಗ್ರಾಮ್ ಇದೆ. ಸೊ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ಸೇಮ್ ಇದೇ ಥರ ಇನ್ನೊಂದು ರಿಂಗ್ ತೊಗೊಂಡೆ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಪರ್ಸಲ್ ಹಾಕಿಟ್ಬಿಟ್ಟಿದ್ದೀರಿ. ಸೊ ಸೇಮೇ 2 ತಗೊಂಡೆ. ಇದು ಸಿಂಗಲ್ ಚಿಕ್ಕದು ಸ್ಟೋನ್ ಇರೋದು. ಸೊ ಇದು ಕೂಡ ಸೇಮ್ 4 ಗ್ರಾಮ್ ಇದೆ. ಸೊ ನೋಡ್ತಿದ್ದೀರಲ್ಲ, ಸಿಂಪಲ್ ಆಗಿದೆ. ಸೊ ನಿಮಗೆ ಹೇಗೋ ಇಷ್ಟನ ಹಾಗೆ ಒಬ್ಬೊಬ್ರು ಈ ಥರ ಉಲ್ಟಾ ಹಾಕೋತಾರೆ. ಸೊ ನೋಡಿ, ಚೆನ್ನಾಗಿದೆಯಲ್ಲ? ಸೊ 2 ನಾನು ಕಂದಾಲದಲ್ಲೇ ತಗೊಂಡಿದ್ದು. ಆ್ಯಂಡ್ 2 ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಈ ಥರದ್ದು ತಗೋಬೇಕಂತ ತುಂಬ ಆಸೆ ಇತ್ತು. ಆ್ಯಂಡ್ ಯಾರ್ದೋ ಒಬ್ರದ್ದು ನೋಡಿದೆ ಅವಾಗ. ಸೊ ಅದೇ ಅವ್ರದ್ದು ಮೆರೂನ್ ಕಲರ್ ಸ್ಟೋನ್ ಇತ್ತು. ಸೊ ತಗೊಳ್ಳೋಣ ಹೇಗಿರುತ್ತೆ ಅದು ಅವತ್ತಿಂದ ಆಸೆ ಇಟ್ಕೊಂಡು ಈಗ ನನ್ನ ಹಸ್ಬೆಂಡ್ ನನಗೆ ತಗೊಟ್ರು ನೋಡಿ. ಸೊ 2 4 ಗ್ರಾಮ್ ಇದೆ. ಟ್ರೆಂಡಿಯಾಗಿ ಕೂಡ ಇದೆ, ಮತ್ತೆ ನೋಡಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತಗೊಂಡೆ.
ನಾನು ಸ್ವಲ್ಪ ಪೋಸ್ ಕೊಡ್ತಾ ನಾನು ಸ್ವಲ್ಪ ಪೋಸ್ ಕೊಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿದೆಯಲ್ಲ. ಸೊ ಟೋಟಲ್ 4 ಗ್ರಾಮ್ ಇದೆ. ಇದು 4 ಗ್ರಾಮ್, 4 8 ಗ್ರಾಮ್ಸ್ ಇದೆ. ಆ್ಯಂಡ್ ಗೈಸ್, ಇವಾಗ 1 ಗ್ರಾಮ್ ಚಿನ್ನ 1740 ರೂಪಾಯಿ. ನಮಗೆ ಇದು ಜಾಸ್ತಿ, ಬಟ್ ತುಂಬ ತಗೋತಾ ಇರೋರಿಗೆ ಇದು ಕಮ್ಮಿ ಅನ್ಸ್ಬೋದು, ಬಟ್ ಸೀರಿಯಸ್ಲಿ ನಮಗಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಆ್ಯಂಡ್ ಇದು ಕೂಡ ಲೈಕ್ ಯುನೋ ಇದು ನೋಡಿ, 8 ಗ್ರಾಮ್ ಅಂದರೆ ಈಗ 7,000 ರೂಪಾಯಿ ಅಂದ್ರೂ ಎಷ್ಟಾಗುತ್ತೆ? ಸೊ 50,000 ರೂಪಾಯಿ ಇಟ್ಬಿಡ್ಬೇಕು. ಆ್ಯಂಡ್ ನೆಕ್ಸ್ಟು ತುಂಬ ಸಿಂಪಲ್ ಗೈಸ್, ನಂತರ ಜಾಸ್ತಿ ಉಂಗುರನೂ ಇಲ್ಲ. ಸೊ ನನ್ನ ಹತ್ರ ಇರೋದು ನಿಮಗೆ ತೋರ್ಸೋಣ ಅಂತ. ನಿಮ್ಗೆ ಏನಾದರೂ ಫ್ಯೂಚರಲ್ಲಿ ಇಷ್ಟ ಆದರೆ ಈ ಥರ ಡಿಸೈನ್ ತಗೋಬೋದು. ಅಯ್ಯೋ ತುಂಬ ಬೋರಿಂಗು, ತುಂಬ ಹಳೆ ಡಿಸೈನು ನನಗೆ ಇಷ್ಟ ಆಗಿಲ್ಲ ಅಂದರೆ ಐ ಆಮ್ ಸೊ ಸಾರಿ. ಯಾಕಂದರೆ ನನ್ನ ಹತ್ರ ಇರೋದೇ ಈ ರಿಂಗ್ ಕಲೆಕ್ಷನ್ಸ್ ಆ್ಯಂಡ್ ಈ ಒಂದು ಡಿಸೈನ್ಸೇ. ಸೊ ಬೇರೆ ಏನಾದರೂ ನಾನು ಫ್ಯೂಚರಲ್ಲಿ ತೊಗೊಂಡ್ರೆ ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟು ಇದು ತೊಗೊಂಡೆ, ಇದು ನನ್ನ ಮದುವೆಯಲ್ಲಿ ಇದು ಗ್ರೀನ್ ಸ್ಟೋನ್ ಇದೆ, ಮತ್ತು ಮೇಲೆ ಕೆಳಗಡೆ ಒಂದು ಕಾಣಿಸ್ತಿದೆ ಅನಿಸುತ್ತೆ, ಮೇಲೆ ವೈಟು ಮತ್ತು ಕೆಳಗಡೆ ವೈಟ್ ಇದೆ. ಸೊ ನನ್ನ ಮದುವೆಯಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಅಲ್ವಾ? ಇದು ನನಗೆ ಸೀರಿಯಸ್ಲಿ ಎಷ್ಟು ಗ್ರಾಮ್ ಇದೆ ಅಂತ ಅಂದಾಜು ಗೊತ್ತಿಲ್ಲ, ಬಟ್ ಹೇಳೋದಾದ್ರೆ 3 ಗ್ರಾಮ್ ಮೇಲೆ ಇದೆ ಅನ್ಸುತ್ತೆ ಇದು ನೋಡಿ. ಸೊ 3 ಗ್ರಾಮ್ ಇದೆ. ಆ್ಯಂಡ್ ನೆಕ್ಸ್ಟು ಇದು ಬಂದು ನನ್ನ ಹತ್ರ ಮೆರೂನ್, ಅಂದರೆ ಮೆರೂನ್ ಸ್ಟೋನ್ಸ್ ಇರೋದು, ಪರ್ಲ್ಸ್ ಇರೋದು ಸೆಟ್ ಇದೆ ಜ್ಯುವೆಲ್ರಿ. ಸೊ ಅದಕ್ಕೆ ಒಂದು ಉಂಗುರ ಸೆಟ್ ಆಗಲಿ ಅಂದ್ಬಿಟ್ಟು ಸಪ್ರೇಟಾಗಿ ತೊಗೊಂಡಿದ್ದು. ಆ ಸೆಟ್ಟಲ್ಲಿ ನಾನು ಇದು ತೊಗೊಳ್ಲಿಲ್ಲ, ಇದು ನಾನು ಸಪ್ರೇಟಾಗಿ ತೊಗೊಂಡಿದ್ದು. ಇದು ನೋಡಿ, ಇದು ಅಂದರೆ ಮಧ್ಯದಲ್ಲಿ ಒಂದು ಮೆರೂನ್ ಪರ್ಲ್ ಥರ ಇದೆ, ಸ್ಟೋನ್ ಅಲ್ಲ ಇದು ಒಂಥರ. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿದೆಯಲ್ಲ? ಸೊ ಇದು ಸಿಂಪಲ್ ರಿಂಗ್ಸ್. ಆ್ಯಂಡ್ ನೆಕ್ಸ್ಟು ಇದು ಎರಡು ನನ್ನ ಅಮ್ಮ ನನಗೆ ತಗೊಟ್ಟಿದ್ದು, ಇದು ನಮ್ಮ ಮಾವ ನನಗೆ ತಗೊಟ್ಟಿರೋದು. ಸೊ ಇದ್ರ ಬಂದು ಟೋಟಲ್ 2 ಸ್ಟೋನ್ ಇದೆ, ಲೈಕ್ ಪಿಂಕ್ ಆ್ಯಂಡ್ ಗ್ರೀನ್ ಆರ್ ಮೆರೂನ್ ಗ್ರೀನೋ ಗೊತ್ತಿಲ್ಲ. ಸೊ ನೋಡಿ, ಇದು 5 ಗ್ರಾಮ್ ಇದೆ ಅಂತ ಹೇಳಿದರು. ಸೊ ಹಾಕಿ ತೋರಿಸ್ತೀನಿ ಗೈಸ್. ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಹತ್ರ ಯಾವುದು ಟ್ರೆಂಡಿ ರಿಂಗ್ಸ್ ಇರಲಿಲ್ಲ, ಸೊ ನನ್ನ ಹತ್ರ ಇರೋ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಸಿಂಪಲ್ ರಿಂಗ್ಸ್. ಯಾರು ಸಿಂಪಲ್ ಆಗಿರೋಕ್ಕೆ ಇಷ್ಟ ಅಂದರೆ ಹಾಕ್ಕೋಬೇಕಂತ ಇಷ್ಟಪಟ್ಟರೆ ನೀವು ಈ ಥರ ತೊಗೋಬೋದು ಸಿಂಪಲ್ಲಾಗಿ. ಇಲ್ಲ ನನಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿರೋದು ಬೇಕು ಅಂತಂದರೆ, ಸೊ ಟ್ರೆಂಡ್ ಇವಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಏನು ಓಲೆ ಆಗಿರ್ಬೋದು, ಮತ್ತು ರಿಂಗ್ ಆಗಿರ್ಬೋದು. ಆ್ಯಂಡ್ ಮೊನ್ನೆ ನಾನು ಚೋಕರ್ ನೋಡೋಕೆ ಹೋದಾಗ ಕೂಡ ತುಂಬ ಚೆನ್ನಾಗಿರೋ ಹೊಸ ನ್ಯೂ ಡಿಸೈನ್ಸ್ ರಿಂಗ್ ಕೂಡ ಬಂದಿತ್ತು. ಸೊ ಎಲ್ಲ ಲೈಕ್ 10 ಗ್ರಾಮ್ ಮೇಲೆ, 5 ಗ್ರಾಮ್ ಮೇಲೆ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಏನಾದ್ರು ಹೋದಾಗ ನಾನು ನಿಮಗೆ ಕಲೆಕ್ಷನ್ಸ್ ತೋರಿಸ್ತೀನಿ ಯಾವ್ಯಾವ ರೀತಿ ಉಂಗುರಗಳು ಅಲ್ಲಿದೆ ಅಂದ್ಬಿಟ್ಟು. ಸೊ ಇದೊಂದು ಸಿಂಪಲ್ ರಿಂಗ್. ಅದಾದಮೇಲೆ ಈ 2 ಗೈಸ್, ನಾನು ನಿಮಗೆ ಈ ಉಂಗುರದು ಸ್ಟೋರಿ ನಾನು ಹೇಳಲೇಬೇಕು. ಸೊ ಈ ಉಂಗುರದ ಸ್ಟೋರಿ ಏನಂತಂದರೆ, ನನ್ನ ಮೈದ್ನ ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಏನೋ ಸ್ವಲ್ಪ ಫ್ಯಾಮಿಲಿ ಅಂತ ಇದ್ದೇ ಇರುತ್ತಲ್ಲ, ಸೊ ಆ ಸಿಟ್ಟಿಗೆ ನನಗೆ ತಗೊಟ್ಟಿರೋ ರಿಂಗ್ಸ್ ನೋಡ್ತಾ ಇದ್ದೀರಲ್ಲ, ಇದೆ ನನಗೆ ತಗೊಟ್ಟಿರೋ ರಿಂಗ್ಸು ಸಿಟ್ಟಲ್ಲಿ. ಸೊ ಯಾಕೆ ಓಸಿ ಬಿಡೋದಂತ ನಾನು ಕೂಡ ತಗೊಂಡೆ. ಇದು ಕೂಡ ಲೈಕ್ 2 ರಿಂದ 8, 8.5, 9 ಗ್ರಾಮ್ ಅಷ್ಟಿದೆ ಇದು ಕೂಡ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ನಾನು ನಮ್ಮ ಊರಲ್ಲಿ ತೊಗೊಂಡಿದ್ದು, ನನ್ನ ಹಸ್ಬೆಂಡ್ ಮನೆ ಕಡೆ ತೊಗೊಂಡಿದ್ದು. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ನಾನು ಇಲ್ಲೇ ಬೆಂಗಳೂರಲ್ಲಿ ತೊಗೊಂಡಿದ್ದು. ಈ 2 ಮಾತ್ರ ನಾನು ನಮ್ಮ ಊರಲ್ಲಿ ತೊಗೊಂಡಿದ್ದು, ನನ್ನ ಗಂಡನ ಮನೆಯಲ್ಲಿ. ನೋಡಿ, ಇದು ಡಾರ್ಕ್ ಪರ್ಪಲ್ ಸ್ಟೋನ್ ಏನೋ ಇದೆ, ಮತ್ತು ಸುತ್ತ ವೈಟ್ ಸ್ಟೋನ್ಸ್ ಏನೋ ಇದೆ, ಮತ್ತು ಸೈಡಲ್ಲಿ ಸ್ವಲ್ಪ ಪೀಕಾಕ್ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದೊಂದು ಸಿಂಪಲ್ ರಿಂಗ್, ಇದು ನೋಡಿ
ಕಾಣಿಸಿದಿಲ್ಲ, ಇದು ಸಿಂಪಲ್ ರಿಂಗ್. ಸೊ ತಕೊಟ್ರು ಬಿಡಕ್ಕಾಗತ್ತಾ ಊಸಿ, ಯಾರು ತಾನೇ ಇವು ಬರೋದಾದ್ರೆ ಬೇಡ ಅಂತಾರೆ. ಹಾಕಿ ತೋರಿಸ್ತೀನಿ ಇಲ್ಲಿ ನೋಡಿ, ಈ ಎರಡು ಒಟ್ಟಿಗೆ ತಗೊಂಡಿರೋದು. ಸೊ ಇದು ಕೂಡ ಒಂದು 5-6 ವರ್ಷ ಆಯಿತು. ಸೊ ಆ್ಯಂಡ್ ಇದು ನಾನು ರೆಗ್ಯುಲರ್ ಆಗಿ ಬೆಳ್ಳಿದು ಅಂತ ತಗೊಂಡಿದ್ದೆ. ಇದು 850 ರೂಪಾಯಿ ಏನೋ ಹೇಳಿದ್ರು, ಲೈಕ್ 800 ರೂಪಾಯಿ ಕೊಟ್ಬಿಟ್ಟು ಬಂದ್ವಿ ನೋಡಿ. ಎಸ್. ಸೊ ಇಷ್ಟು ನನ್ನ ಹತ್ರ ಇರೋ ಸಿಂಪಲ್ ರಿಂಗ್ಸ್. ಒಂದ್ಸಲ ನಿಮ್ಗೆ ಹಾಕಿ ತೋರಿಸ್ಬಿಡ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ಗೈಸ್ ಏನು ಗೊತ್ತಾ, ನೆಕ್ಸ್ಟ್ ಟೈಮು ನಾನು ತಗೋಬೇಕಾದ್ರೆ ಸ್ವಲ್ಪ ಟ್ರೆಂಡಿ ಆಗಿರೋ ರಿಂಗ್ಸ್ನೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಹಸ್ಬೆಂಡ್ಗೆ ಏನಂದ್ರೆ ಲೈಕ್ ಈ ಸ್ಟೋನ್ಸ್ ಮತ್ತೆ ಪರ್ಲ್ ಇರೋದು ಇದೆಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ. ಲೈಕ್ ಪ್ಲೇನ್ ರಿಂಗ್ಸ್ ಏನಾದ್ರು ತಗೊಂಡ್ರೆ ಓಕೆ. ಇನ್ ಕೇಸ್ ಅದಕ್ಕೂ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜ್ ಆಗ್ತಾರೆ. ನಾವೇನಾದ್ರೂ ಅದನ್ನ ಹರಡೋಕೆ ಇಡ್ಬೇಕಂದ್ರೆ ಸೇಮ್ ಗೋಲ್ಡ್ ರೇಟೇ ಅದಕ್ಕೂ ಕೂಡ ಆಗ್ತಾರೆ ಗೈಸ್. ನಾನು ಚೋಕರ್ ನೋಡಕ್ ಹೋದಾಗ ಕೂಡ ಅವ್ರು ಹೇಳಿದ್ರು ಗೋಲ್ಡ್ ರೇಟೇ ಇವಾಗ ಹಾಕುತ್ತಾರೆ. ಆಮೇಲೆ ನಾವೇನಾದ್ರು ಅಡೋಕೆ ಇಡ್ಬೇಕು ಅನ್ನೋ ಟೈಮಲ್ಲಿ ಇದ್ದಾಗ ಅದನ್ನೆಲ್ಲ ತೆಗೆದು ಬಿಡ್ತಾರೆ. ಇದು ಯಾವ ತರ ನ್ಯಾಯ ಹೇಳಿ ನೀವು? ಅದಕ್ಕೆ ರೇಟ್ ಕೊಡೋದಿಲ್ಲ ಆ್ಯಕ್ಚುಲಿ. ಸೊ ನಿಮಗೆ ಹಾಕಿ ತೋರಿಸುವೆ ನನ್ನ ಹತ್ರ ಇರೋ ವೆರಿ ಸಿಂಪಲ್ ರಿಂಗ್. ಆ್ಯಂಡ್ ಸ್ವಲ್ಪ ದಪ್ಪಾಗಿರೋದಕ್ಕೆ ಇವಾಗ ಯಾವುದಕ್ಕೂ ಆಗ್ತಾ ಇಲ್ಲ. ಕೆಲವೊಂದು ನಾನು ಇದು ಏನದು ದಾರ ಸುತ್ತಬಿಟ್ಟಿದೆ ಆಗ ಲೂಸ್ ಅಂದ್ಬಿಟ್ಟು. ಈಗ ದಾರ ತೆಗಿಯಕ್ಕೂ ನನಗೆ ಟೈಮ್ ಇಲ್ಲ. ಒಂದ್ಸಲ ಎಲ್ಲ ನೀಟಾಗಿ ತಕ್ಕೋಬೇಕು, ಟೈಟಾಗಿ ಹೋಗಿದೆ. ಒಂದ್ಸಲ ಎಲ್ಲ ನೀಟಾಗಿ ತೆಗಿಬೇಕು ಗೈಸ್. ಲಾಸ್ಟಲ್ಲಿ ಬೇರೆಲ್ಲ ತೋರಿಸ್ತೇನೆ ನಿಮಗೆ. ಸೊ ಏನಪ್ಪ ಇಷ್ಟು ಸಿಂಪಲ್ಲು, ಇಷ್ಟು ವಿಡಿಯೋ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ತುಂಬಾ ಜನಕ್ಕೆ ಅವಶ್ಯಕತೆ ಇರುತ್ತೆ. ಲೈಕ್ ಅವರು ನೋಡ್ತಾರೆ ಆ್ಯಂಡ್ ಅವ್ರಿಗೊಂದು ಐಡಿಯಾ ಸಿಕ್ಕತ್ತೆ ತಗೋಬಹುದು ಅಂದ್ಬಿಟ್ಟು. ಸೊ ಹಾಗಾಗಿ ಅದಕ್ಕೆ ನಾನು ಈ ಥರ ಮಾಡಿದೆ ವಿಡಿಯೋ. ಸಿಂಪಲ್ಲೇ, ನನ್ಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ತೋರಿಸ್ಬೇಕಲ್ಲ, ಹೇಳಬೇಕಲ್ಲ, ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿದೆ. ಬೆಳ್ಳಿ ರಿಂಗ್ ಹಾಕೋಬಿಡ್ತೀನಿ. ಸೊ ನೋಡಿ ಗೈಸ್ ಹೇಗಿದೆ, ತುಂಬಾ ಸಿಂಪಲ್ ಆಗಿದೆ. ಆ್ಯಂಡ್ ಎಲ್ಲ ಇದು ಲೂಸ್ ಇದೆ, ಕಾಣಿಸ್ತಿದೆಯಲ್ಲ ನಿಮಗೆ. ಇದು ನನ್ನ ಹತ್ರ ಇರೋ ಸಿಂಪಲ್ ರಿಂಗ್ಸ್. ಸೊ ನಿಮ್ಗೇನಾದ್ರು ನಂತರ ಯಾರಿಗಾದ್ರು ಸಿಂಪಲ್ ಆಗಿರ್ಬೇಕು ಅಂತ ಆಸೆ ಇದ್ದವರು ನೀವು ಈ ರಿಂಗ್ನ ನೀವು ತಗೋಬಹುದು. ಕಾಣಿಸಿದೆಯಲ್ಲ, ಒಂದು ನಿಮಿಷ, ಅದು ಲೂಸ್ ಇದೆಯಲ್ವಾ. ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ನೋಡಿ, ಸೊ ಇದು ನನ್ನ ಹತ್ರ ಇರೋ ರಿಂಗ್ ಕಲೆಕ್ಷನ್ಸ್. ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತಿಳಿಸಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲ ಮೇಡಮ್ ಇದು ಬೋರ್ ಆಗ್ತಿದೆ ಅಂದರೆ ಲೈಕ್ ನಿಮ್ಗೆ ಯಾವುದು ರಿಂಗ್ಸ್ ಇಷ್ಟನೋ ನೀವು ತಗೋಬೋದು. ನನ್ನ ಕಲೆಕ್ಷನ್ ನಾನು ನಿಮ್ಮ ಹತ್ರ ತೋರಿಸ್ತೇನೆ. ಆ್ಯಂಡ್ ಇದೆಲ್ಲ ತೆಗೆದು ಬಿಡ್ತೀನಿ ಗೈಸ್. ನಾನು ಇನ್ನೊಂದು ಹೇಳ, ನಾನು ನನ್ನ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಇವ್ರಿಗೆಲ್ಲ ಗೊತ್ತು ದಟ್ ನಾನೇನು ಜಾಸ್ತಿ ಜ್ಯುವೆಲ್ರಿ ನಾನು ಎಲ್ಲೂ ಫಂಕ್ಷನ್ಸಲ್ಲಿ ಕೂಡ ನಾನು ವೇರ್ ಮಾಡೋದಿಲ್ಲ, ನಾನು ಹಾಕೊಳ್ಳೋದಿಲ್ಲ. ಬಿಕಾಸ್ ನನಗೆ ಮೊದಲಿಂದನೂ ಅಷ್ಟೇ. ಸೊ ಜ್ಯುವೆಲ್ರೀಸ್ ಹಾಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಸ್ವಲ್ಪ ಜನಕ್ಕೆ ತುಂಬ ಕ್ರೇಜ್ ಅಲ್ಲ, ಲೈಕ್ ಜ್ಯುವೆಲ್ರಿ ಹಾಕೋಬೇಕು ಅಂತ ಸ್ವಲ್ಪ ಜನಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಬಟ್ ಅದು ಒಳ್ಳೇದು, ಅದು ಅವ್ರ ಚಾಯ್ಸ್. ನನ್ನ ಚಾಯ್ಸ್ ನನಗೆ ಇಷ್ಟ ಇಲ್ಲ, ಇದು ನನ್ನ ಚಾಯ್ಸ್ ಅಲ್ವಾ, ಅವ್ರವ್ರ ಚಾಯ್ಸ್ ಅವ್ರದ್ದು. ಆ್ಯಂಡ್ ನನಗೇನು
ಆಗ್ಲಿಂದನೂ ಆಸೆ ಇಲ್ಲ. ಅದಕ್ಕೆ ಕಾರಣ ಬಂದು ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಗೈಸ್. ಲೈಕ್ ನಾವು ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ದು. ಸೊ ಅಲ್ಲಿ ನಮ್ಗೇನು ಅಲೋ ಮಾಡ್ತಾ ಇರಲಿಲ್ಲ. ಅಂದರೆ ಲೈಕ್ ಯೂಶಲಿ ಅದೇ ಸ್ಕೂಲ್ ಅಂತಲ್ಲ, ನಾರ್ಮಲ್ ಎಲ್ಲ ಸ್ಕೂಲಲ್ಲೂ ಎಲ್ಲ ಸ್ಕೂಲಲ್ಲೂ ಅಷ್ಟೇ ಜ್ಯುವೆಲ್ರಿ ಗೋಲ್ಡ್ ಎಲ್ಲ ಏನು ವೇರ್ ಮಾಡಕ್ ಬಿಡ್ತಾ ಇರಲಿಲ್ಲ. ಕಾಲ್ ಚೈನ್ ಆಗಿರ್ಬೋದು. ಅದೇನಾಗುತ್ತೆ, ನಮ್ಗೆ ಅಭ್ಯಾಸ ಆಗೋಗಿರುತ್ತೆ. ಸೊ ಅಭ್ಯಾಸ ಆಗ್ದಾಗ ಲೈಕ್ ಆಮೇಲೆ ನಮ್ಗೇನು ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀವಿ. ಸೊ ನಾನು ಸಿಂಪಲ್. ಇದಾದ್ಮೇಲೆ ನಾನು ನಿಮಗೆ ಸಿಂಪಲ್ ಆಗಿರೋ ಚೈನ್ ತೋರಿಸ್ತೀನಿ. ಆ್ಯಂಡ್ ಇದು ನಿಮಗೆ 15 ಗ್ರಾಮ್ ಒಳಗಡೆನೆ ಸಿಗುತ್ತೆ. ನನಗೂ ಕೂಡ ಸಿಕ್ತು. ಆ್ಯಂಡ್ ಇದು ನಮಗೆ ನನ್ನ ಹಸ್ಬೆಂಡ್ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಲಿ ನನಗೆ ಕೊಡಿಸಿರೋ ಚೈನ್ ಇದು. ಆ್ಯಂಡ್ ಇದು ಸ್ಪೆಷಲ್ ಕೂಡ. ಆ್ಯಂಡ್ ನನ್ನ ಮಗಳು ಕೂಡ ಹುಟ್ಟಿದ್ಲು. ಆ್ಯಂಡ್ ಅವಳಿಗೊಂದು 5 ತಿಂಗಳು 4 ತಿಂಗಳೇನೋ ಆಗಿತ್ತು. ಆ್ಯಂಡ್ ಅದರಲ್ಲಿ ಏನು ಮೋಸ ಅಂದರೆ, ಮಗಳಿಗೂ ಕೊಡಿಸ್ದಂಗಿರ್ಬೇಕು, ನನಗೂ ಕೊಡಿಸ್ದಂಗಿರ್ಬೇಕು ಅಂತ ತಂದಿದ್ದಾರೆ ಅವರು ಸಿಂಪಲ್ ಆಗಿರೋದೇ ತೊಗೊಂಡಿದ್ದಾರೆ. ಅದು ಮೋಸ ಮಾಡಿದ್ರು. ಸ್ಟಿಲ್ ಮಗಳಲ್ವಾ, ಮಗಳಿಗೆ ಕೊಟ್ಟರು ಒಂದೇ, ನನಗೆ ಕೊಟ್ಟರು ಒಂದೇ. ಸೊ ಇಬ್ಬರು ವೇರ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತೊಗೊಂಡು ಬಂದಿದ್ರು. ಆ್ಯಂಡ್ ತುಂಬ ಚೆನ್ನಾಗಿದೆ. ಸ್ಯಾರಿ ವೇರ್ಸ್ಗಾಗಿರ್ಬೋದು, ಸಿಂಪಲ್ ಸ್ಯಾರಿ, ಚೂಡಿದಾರ್ ಆಗಿರ್ಬೋದು. ಆ್ಯಂಡ್ ಇದು ಏನದು, ಏನಾದರೂ ಲೈಟ್ ಫಂಕ್ಷನ್ಸ್ ಇದ್ರೆ, ಮನೇಲಿ ಪೂಜೆ ಆಗಿರ್ಬೋದು, ಅಥವಾ ಎಲ್ಲಾದರೂ ಮಾಮೂಲಿ ಚಿಕ್ಕ ಪುಟ್ಟ ಏನಾದ್ರು ಫಂಕ್ಷನ್ಸ್ ಇದ್ರೆ ನೀವು ಇದನ್ನ ವೇರ್ ಮಾಡ್ಕೋಬೋದು. ಆ್ಯಂಡ್ ಇದು ಚೈನ್ ಇದು ಆ್ಯಕ್ಚುಲಿ ಎಲ್ಲ ಬಂದ್ಬಿಟ್ಟಿದೆ. ಒಂದು ನಿಮಿಷ. ತುಂಬ ಸಿಂಪಲ್ ಗೈಸ್, ಏನು ಗ್ರ್ಯಾಂಡ್ ಏನಿಲ್ಲ. ಬಿಕಾಸ್ ನೆಕ್ಲೆಸ್ ಇರೋದ್ರಿಂದ ಸಿಂಪಲ್ ಆಗಿರೋಕ್ಕೆ ತಗೊಂಡಿದ್ದು. ಓಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಿವಾನ್ ಜ್ಯುವೆಲ್ರಿ ತಗೊಂಡಿರೋದು ಇದು. ಇದು ಬಂದ್ಬಿಟ್ಟು ಜಯನಗರ್ 4th ಬ್ಲಾಕ್ ಅಲ್ಲಿ ಇರೋದು. ಇದು ಕೂಡ ನಾವು ಸ್ಕೀಮಲ್ಲೇ ತಗೊಂಡಿದ್ದು. ಸೊ ಎಲ್ಲ ಒಟ್ಟಿಗೆ ತಗೊಳಕ್ ಆಗೋದಿಲ್ಲ ಅಂದ್ಬಿಟ್ಟು ನಾವು ಸ್ಕೀಮ್, ಇವಾಗ ಇದು ಮತ್ತೆ ಆಮೇಲೆ ಬಳೆ, ಸೊ ಎಲ್ಲ ನಾವು ಸ್ಕೀಮಲ್ಲೇ ತಗೊಂಡಿರೋದು. ನೋಡಿ, ಚೆನ್ನಾಗಿದೆಯಲ್ಲ. ಸೊ ನೋಡಿ, ಸೊ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತ ತಗೊಂಡ್ವಿ. ಆ್ಯಂಡ್ ನಾನು ನಿಮಗೆ ಡಿಸೈನ್ ಕೂಡ ತೋರಿಸ್ತೀನಿ. ಬಟ್ ಏನು ಗೊತ್ತಾ, ಈ ಜ್ಯುವೆಲ್ರಿ ಅಂಗಡಿಲಿ ಇದು ಎಕ್ಸ್ಟ್ರಾ ಚೈನ್ ಏನಿದೆಯಾ ಅದಕ್ಕೂ ಕೂಡ ಕೊಡೋದಿಲ್ಲ ಗೈಸ್. ಇದು ಎಕ್ಸ್ಕ್ಲೂಡ್ ಮಾಡಿ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಇದು ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದು ಇದು ಮತ್ತು ಇದು ಓಲೆ ಎಲ್ಲ ಸೇರಿ ಲೈಕ್ 15 ಗ್ರಾಮ್ ಇದೆ. ನೋಡಿ, ಉಲ್ಟಾ ತೋರಿಸ್ಬಿಟ್ಟೆ. ಸಿಂಪಲ್ ಆಗಿದೆ. ಸೊ ಮಕ್ಳಿಗೆ ನಾರ್ಮಲ್ ಪ್ಲೇನ್ ಚೈನ್ಗಿಂತ ಎಗ್ರು ನಾವು ಪ್ಲೇನ್ ಚೈನ್ 10 ಗ್ರಾಮ್ ತಗೋತೀವಿ. ನಿಮ್ಗೇನಾದರೂ ಇಯರಿಂಗ್ ಬೇಡ ಇದೆ ಅಂದರೆ ಈ ಥರ ನೋಡಿ, ಈ ಥರ ಸಿಂಪಲ್ ಆಗಿರೋ ಚೈನ್ ಕೂಡ ನೀವು ನಿಮ್ಮ ಮಕ್ಕಳಿಗೆ ಕೂಡ ಹಾಕ್ಬೋದು. ತುಂಬ ಚೆಂದ ಕಾಣಿಸುತ್ತೆ. ಹೆಣ್ಮಕ್ಳಿಗಂದ್ರೆ ಮುದ್ದಾಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಕ್ಬೋದು. ನಾನು ರಿಂಗ್ ಬಂದಿರೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ. ಸೊ ಇದು ಇಯರಿಂಗ್ ಬಂದಿರೋದು ಸೇಮ್ ಡಿಸೈನ್ ಇದೆ ನೋಡಿ. ಸೊ ಸೇಮ್ ಸಿಂಪಲ್. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ, ನನಗೂ ಕೂಡ ಅಷ್ಟೇ. ಲೈಕ್ ಲೈಟ್ ವೆಯ್ಟ್ ತುಂಬ ಇಷ್ಟ ಆಗಿರುತ್ತೆ, ಮತ್ತು ಸಿಂಪಲ್ ಆಗಿರೋದು ತುಂಬಾ ಇಷ್ಟ ಗೈಸ್. ಸೊ ಹೆವಿ ನಾನು ಕ್ಯಾರಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಮತ್ತು ಜಾಸ್ತಿ ನನಗೆ ಇಷ್ಟನೂ ಆಗೋದಿಲ್ಲ. ಸೊ ಆದಷ್ಟು ಸಿಂಪಲ್ ಆಗಿರೋ ತೊಗೊಳಕ್ಕೆ ನನಗೆ ಇಷ್ಟ. ಸೊ ಇದನ್ನ ತೊಗೊಬಂದು ಕೊಟ್ಟರು. ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿತ್ತು. ನಾನು ಹೇಳ್ದಂಗೆ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಕೂಡ ನಾವು ಇದನ್ನ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಬಳೆ ಸ್ವಲ್ಪ ಎಲ್ಲ ನನ್ನ ಮಗಳು ಬೆಂಡ್ ಮಾಡಿಬಿಟ್ಟಿದ್ದಾಳೆ ನೋಡಿ, ಬೆಂಡಾಗಿ ಹೋಗಿದೆ. ಅಡ್ಜಸ್ಟಬಲ್ ಇದೆ ಇದು. ಸೊ ಪ್ಲೇನ್ ಇದೆ, ಸೊ ಏನು ಡಿಸೈನ್ ಏನಿಲ್ಲ, ಪ್ಲೇನ್ ಇದೆ ನೋಡಿ.
ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸ್ವಲ್ಪ ಬೆಂಡ್ ಮಾಡಿಬಿಟ್ಟಿದ್ದಾಳೆ ನೋಡಿ. ಸೊ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಏನು ಇಶ್ಯೂಸ್ ಇಲ್ಲ. ಸೊ ಇದು 10 ಗ್ರಾಮ್ ಇದೆ ಇದು. ಸೊ ಗೈಸ್, ಇದು ನನ್ನ ಹತ್ರ ಇರೋ ಸಿಂಪಲ್ ಆಗಿ ಇರೋ ಜ್ಯುವೆಲ್ರಿ, ಉಂಗುರ ಮತ್ತೆ ಚೈನ್. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೇನು ಹೇಳೋದು, ಸೊ ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ಏನಾದ್ರು ಕಲೆಕ್ಷನ್ಸ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಬೇರೆ ಏನಾದರೂ ಲೈಕ್ ನಿಮಗೆ ಯಾವುದಾದ್ರು ಜ್ಯುವೆಲ್ರಿ ಬಗ್ಗೆ ಐಡಿಯಾಸ್ ಬೇಕು ಅಂತಂದ್ರೆ, ಏನು ತಗೋಬೇಕು ಅಂತ ಅಂದ್ಕೊಂಡಿದ್ರು, ಅಥವಾ ಏನಾದ್ರು ನನ್ನ ಕಡೆಯಿಂದ ಏನಾದರೂ ಲೈಕ್ ಯಾವ ಥರ ಇದೆ, ಯಾವ ಥರ ತಗೋಬೋದು ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರು ನಾನು ಕೇಳಬೇಕು ಅಂದರೆ ಜಸ್ಟ್ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ನನಗೆ ಹೇಳಿ, ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ನಾನು ಕೆಲವೊಂದು ಟಿಪ್ಸ್ ಹೇಳಬೇಕು ಗೈಸ್. ಮತ್ತು ಅಥವಾ ನಾನು ಒಂದು ಪರ್ಸ್ನಲ್ ಆಗಿ ನನಗೆ ಅನಿಸಿರೋದೊಂದು ಕೆಲವೊಂದು ಥಾಟ್ ಹೇಳಬೇಕು ನಿಮಗೆ. ನನಗೆ ಈಗ ಅಂದರೆ ಲೈಕ್ ನಾನು ಶುರು ಮಾಡಿ ಆಲ್ಮೋಸ್ಟ್ ಯೂಟ್ಯೂಬ್ ತುಂಬ 10 ತಿಂಗಳು ಆಗ್ತಾ ಬರ್ತಿದೆ. ನಂದು ತಪ್ಪಿದೆ, ಲೈಕ್ ನಾನು ಸೋಂಬೇರಿತನ ತೋರಿಸಿ ಒಂದು ಮಂತ್ 2 ಮಂತ್ ನಾನು ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಸೊ ಈಗ ಅದಕ್ಕೋಸ್ಕರ ಲೈಕ್ ಅವ್ರದ್ದೇನು ತಪ್ಪಿಲ್ಲ, ನನ್ನದೇ ತಪ್ಪು. ಲೈಕ್ಸು, ವ್ಯೂಸು, ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಕಮ್ಮಿನೇ ಇದೆ. ನಾನು ಮುಂದೆ ತಿದ್ಕೋತೀನಿ, ನೀನು ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಈಗ ಯಾರೆಲ್ಲ ಹೊಸಬ್ರಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀರಾ ಅವ್ರಿಗೆ, ಮತ್ತು ಇನ್ನೇನು ಯಾರೆಲ್ಲ ಮಾನಿಟೈಸೇಷನ್ ಆಗ್ತಿದೆಯೋ ಅವ್ರಿಗೆ, ಅಥವಾ ಯಾರು ಇನ್ನೂ ಮಾನಿಟೈಸೇಷನ್ ದಾರಿ ಇದ್ದಾರೋ ಅವ್ರಿಗೆ, ಅಥವಾ ಯಾರು ಮಾನಿಟೈಸೇಷನ್ ಆಗೋಗಿದೆಯೋ ಅವ್ರಿಗೆ ನಾನು ಹೇಳ್ತೀನಿ. ಮೊದಲಿಗೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ ನಾನೊಂದು ಹೇಳ್ತೀನಿ, ಇದು ಯಾರು ಹೇಳೋದಿಲ್ಲ ಗೈಸ್, ನಾನು ಓಪನಾಗಿ ಹೇಳ್ತೀನಿ ನಿಮಗೆ. ಎಲ್ಲರೂ ಅವ್ರು ಬೆಳಿಬೇಕು ಅಂತಲೇ ಅಂದ್ಕೊಂಡಿರ್ತಾರೆ ಹೊರತು ನಾನು ಚಾನಲ್ ಶುರು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಹೇಗೆ ಶುರು ಮಾಡಬೇಕು, ಯಾವ ರೀತಿ ಅಂತ ನಿಮ್ಗೆ ಯಾರೂ ಹೇಳೋದಿಲ್ಲ. ಸೀರಿಯಸ್ಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ಒಂದು ಲಾಂಗ್ ವಿಡಿಯೋಸ್ ಇರಲಿ ಗೈಸ್, ಕನ್ಸಿಸ್ಟೆನ್ಸಿ ಇರಲಿ ಗೈಸ್, ಆ್ಯಂಡ್ ಕ್ವಾಲಿಟಿನೂ ಇರಬೇಕಾಗುತ್ತೆ. ಅಯ್ಯೋ ಮೊಬೈಲ್ ತೊಗೋಬೇಕು ಹಾಗೆ ಇದಂತಲ್ಲ, ನಿಮ್ಮ ಮೊಬೈಲಲ್ಲಿ ಇರೋದ್ರಲ್ಲೇ ನೀವು ತೋರಿಸಿ, ಬಟ್ ಒಂದು ಒಳ್ಳೆ ಕಂಟೆಂಟ್ ಆಗಿ ತೋರಿಸಿ. ನಿಮಗೆ ಅಯ್ಯೋ ನನ್ನ ಮೊಬೈಲಲ್ಲಿ ಕ್ಯಾಮ್ರಾ ಸರಿ ಇಲ್ಲ, ಅದು ಸರಿ ಇಲ್ಲ ಅನ್ನೋಕ್ಕಿಂತ ಒಂದು ಕಂಟೆಂಟ್ ಕೊಡಿ, ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ಅಲ್ವಾ. ಸೊ ಇನ್ನು ಭಯ ಪಡೋಕ್ಕೆ ಹೋಗ್ಬೇಡಿ. ನಾನು ಸ್ಟಾರ್ಟ್ ಮಾಡಿ 1 ತಿಂಗಳು 1.5 ತಿಂಗಳು ಬಿಟ್ಬಿಟ್ಟಿದೆ ನನ್ನ ಸೋಂಬೇರಿತನದಿಂದ. ಇಲ್ಲಾಂದರೆ ಸ್ವಲ್ಪ ನಾನು ಸ್ಟಾರ್ಟ್ ಮಾಡಿದಾಗ ಒಂಚೂರು ಸೀರಿಯಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮಾನಿಟೈಸೇಷನ್ ಹತ್ರ ಬಂದ್ಬಿಡ್ತಿದ್ದೇನೋ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ ಹೇಗೆ ಏನು ಅಂದ್ಬಿಟ್ಟು. ಆ್ಯಂಡ್ ನೀವು ಕೂಡ ಅಷ್ಟೇ, ಸ್ಟಾರ್ಟ್ ಮಾಡ್ತಿರೋರಿಗೆ ಒಳ್ಳೇದಾಗಲಿ. ಆ್ಯಂಡ್ ಬೇಗ ಮಾನಿಟೈಸೇಷನ್ ಆಗಲಿ. ಸೊ ಬಿಡೋಕ್ಕೆ ಹೋಗಬೇಡಿ, ಲಾಂಗ್ ವಿಡಿಯೋಸ್ ಹಾಕಿ. ಫಸ್ಟು ನಾನು ನಿಮಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ಲಾಂಗ್ ವಿಡಿಯೋಸ್ ಹಾಕಲೇಬೇಕು. ನೀವು ಲಾಂಗ್ ವಿಡಿಯೋಸ್ ಹಾಕ್ಲಿಲ್ವಾ, ನಿಮ್ಮ ಮಾನಿಟೈಸೇಷನ್ ಆಗೋದು ತುಂಬಾ ತಡ ಆಗುತ್ತೆ. 365 ಡೇಸ್ ಒಳಗಡೆ ನೀವು ಮಾನಿಟೈಸೇಷನ್ ಆಗಲೇಬೇಕು. ಅದ್ರ ಮೇಲೆ ತೊಗೊಂಡ್ರೆ ನಿಮ್ಮ ಹಳೆ ವೀಡಿಯೋಸ್ ನೀವು ಯಾವಾಗ ಅಪ್ಲೋಡ್ ಮಾಡಿರ್ತೀರಲ್ಲ ಆ ವೀಡಿಯೋಸ್ ವ್ಯೂಸ್ ಎಲ್ಲ ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತಾರೆ ಗೈಸ್. ಇದು ಯಾರು ಹೇಳೋದಿಲ್ಲ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಸೊ ವ್ಯೂಸ್ ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ಏನು ಇಲ್ದಿರ ನಾನು ಕೂಡ ಅನ್ಕೋತಿದ್ದೆ, ಅವ್ರಿಗೆ ಇನ್ಸ್ಟಾಗ್ರಾಮ್ ಅಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ರೀಲ್ಸ್ ಮಾಡ್ತಾರೆ, ಶಾರ್ಟ್ಸ್ ಮಾಡ್ತಾರೆ, ಅವ್ರು ಅಲ್ಲಿಂದ ಪ್ರಮೋಟ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಸೊ ಅವ್ರಿಗೆಲ್ಲ ಬೇಗ ಮಾನಿಟೈಸೇಷನ್ ಆಗುತ್ತೆ, ನನಗೇನು ಇಲ್ಲ, ಹೇಗೆ ಮಾಡೋದು ಅನ್ನೋದು ನನಗೆ ಅದು ಡಿಮೋಟಿವೇಟ್ ಆಗ್ತಿತ್ತು. ಸೊ ಅದಕ್ಕೆ ನೋಡೋಣ. ಸೊ ನಾನು ಕೂಡ ಶಾರ್ಟ್ಸ್ ಯೂಟ್ಯೂಬ್ ಚಾನಲ್ ಶುರು ಮಾಡಾದ್ಮೇಲೆ ಮಾಡೋಣ, ರೀಲ್ಸ್ ಮಾಡೋಣ. ಆ್ಯಂಡ್ ಯಾರು ಮೇಲೆ ಇನ್ನೊಂದು ಗೈಸ್, ಅವ್ರು ಬೆಳೆದು ನೋಡ್ತಾರೆ, ಯಾರು ನಿಮ್ಮ ಚಾನಲ್ನ ಪ್ರಮೋಟ್ ಮಾಡೋದಿಲ್ಲ.
ಸೊ ನಿಮಗಿದೆ ನೀವು ಮಾಡ್ತೀರಂದ್ರೆ ಅವರು ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ತಪ್ಪು. ಓಕೆ, ಸೊ ನಿಮ್ಗೆ ಯಾರು ಹೆಲ್ಪ್ ಮಾಡೋದಿಲ್ಲ. ಆ್ಯಂಡ್ ನೀವಾಗ ನೀವು ಸರ್ಚ್ ಮಾಡಿ, ನೀವಾಗ ನೀವು ನೋಡಿ ಮಾಡಿ, ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೋ ಅದು ಮಾಡಿ. ಆಮೇಲೆ ಒಬ್ರು ಹಾಗೆ ಹೇಳಿದ್ರು, ಒಬ್ರು ಹೀಗೆ ಹೇಳಿದ್ರು ಅಂತ ಡಿಮೋಟಿವೇಟ್ ಮಾತ್ರ ಆಗಕ್ಕೆ ಹೋಗ್ಬೇಡಿ. ಅಯ್ಯೋ ನನ್ನ ಕೈಯಲ್ಲಿ ಆಗೋದಿಲ್ಲ. ಒಂದು ದಿವಸ ನಿಮಗೆ ವಾಚಿಂಗ್ ಅವರ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ, ಒಂದು ದಿವಸ ನಿಮಗೆ ಬರೋದಿಲ್ಲ. ಒಂದು ದಿವಸ ನಿಮಗೆ ಡಬಲ್ ಡಿಜಿಟ್ ವ್ಯೂಸ್ ಬಂದಿರುತ್ತೆ, ಒಂದ್ಸಲ ನಿಮಗೆ ಟ್ರಿಬಲ್ ಬಂದಿರುತ್ತೆ, ಒಂದ್ಸಲ ನಿಮ್ಗೆ ಏನು ಬಂದಿರೋದಿಲ್ಲ. ಸೊ ಈ ಒಂದು ವರ್ಷ ಇಸ್ ಎ ಕ್ರೂಷಿಯಲ್ ಟೈಮ್. ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬಾ ಇರುತ್ತೆ. ಮೋರವರ್ ಡೌನ್ಸೇ ನಿಮಗೆ ಜಾಸ್ತಿ ಇರುತ್ತೆ. ಸೊ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನೀವು ಮಾಡ್ಬೋದು, ಮಾಡಿ. ಯಾವುದೇ ರೀತಿಯಾದ ಟೆನ್ಷನ್ ಇಲ್ದಿರ ಮಾಡಿ. ಆ್ಯಂಡ್ ಯಾರು ಕೂಡ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ, ರೈಟ್? ಸೊ ಇವಾಗ ದೊಡ್ಡ ದೊಡ್ಡ ಯಾರಿಗೆಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನೊಬ್ಬರ ಹತ್ರ ಕೇಳ್ಕೊಂಡೆ ಅವ್ರಿಗಾಗಿರುತ್ತೆ, ರೈಟ್? ನೀವು ಕೇಳಿ, ಮುಜುಗರ ಪಡೋದು ಎಂಥದ್ದು ಇಲ್ಲ. ನಾನು ನಿಮಗೆ ಸರಿ ಮೇಡಮ್ ನಮಗೆ ಯಾರು ಇಲ್ಲ ಲೈಕ್ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಯಾರು ನನ್ನ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ಅಥವಾ ನನ್ನ ಹತ್ರ ಇದ್ರೂ ಕೂಡ ಫಾಲೋವರ್ಸ್ ಇಲ್ಲ ಜಾಸ್ತಿ ಜನ, ಆ್ಯಂಡ್ ಶಾರ್ಟ್ಸ್ ಕೂಡ ನಂದು ಓಡ್ತಾ ಇಲ್ಲ, ಆ್ಯಂಡ್ ಒಂದು ನಿಮಿಷ, ಸೊ ಶಾರ್ಟ್ಸ್ ಕೂಡ ನಂದು ಓಡ್ತಾ ಇಲ್ಲ, ಏನು ಮಾಡೋದು ಅಂತ ಅಂದರೆ ನಾನು ಇನ್ನೊಂದು ಈಸಿ ಹೇಳ್ತೀನಿ. ನೀವು ಯಾರ್ದಾದ್ರು ಬೇರೆಯವ್ರ ಚಾನೆಲ್ ನೋಡ್ತೀರಿ, ಎಸ್ಪೆಷಲಿ ಯಾರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಇದ್ದು ಅವ್ರ ಚಾನೆಲ್ ನೀವೇನಾದ್ರು ನೋಡ್ತಾ ಇದ್ರೆ, ನೀವು ಅವರ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ರೈಟ್? ಸೊ ನೀವು ಅವ್ರ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಲೈಕ್ ನೀವು ಅಲ್ಲಿ ಪ್ರಮೋಟ್ ಮಾಡ್ಬೋದು. ಸೊ ಹೇಳ್ಕೋಬೇಕು ಗೈಸ್, ನೀವೇನೋ ಮಾತಾಡಿಲ್ಲ, ಏನೋ ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನೋದು ತುಂಬಾ ದೊಡ್ಡ ತಪ್ಪು. ಸೊ ಮಾಡಿ. ಆ್ಯಂಡ್ ಯೂಟ್ಯೂಬ್ ಕೇವಲ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಇವ್ರಿಗಿದ್ದಾರೆ, ನಾವೇನು ಮಾಡೋದು, ನಮ್ಮ ಕೈಲಿ ಆಗೋದಿಲ್ಲ ಅದೆಲ್ಲ ಸೀನ್ ಏನಿಲ್ಲ, ನೀವು ಮಾಡ್ಬೋದು. ಆ್ಯಂಡ್ ತುಂಬಾ ಜನ ಉದಾಹರಣೆ ಇದ್ದಾರೆ. ಆ್ಯಂಡ್ ಯಾವ್ದಾದ್ರು ನಿಮ್ದು ಒಂದು 3-4 ವಿಡಿಯೋ ವೈರಲ್, ಒಂದು ವಿಡಿಯೋ ವೈರಲ್ ಆದರೂ ಫೈನ್, ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ಏನೇನು ಮಾಡಬೇಕು ಅಂತ. ಆ್ಯಂಡ್ ನಾನು ಕೂಡ ಅಷ್ಟೇ ಗೈಸ್, ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದಿದ ತಕ್ಷಣ ನಂದು ಜಾಸ್ತಿ ಜನ ವ್ಯೂಸ್, ನೀವು ನನ್ನ ಪ್ರೊಫೈಲ್ ಚೆಕ್ ಮಾಡಿದ್ರು ಕೂಡ ವೇಸ್ಟ್, ಬಿಕಾಸ್ ನಂದು ಕೂಡ ಏನು ವ್ಯೂಸ್ ಇಲ್ಲ, ಇಂಥದ್ದು ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಇನ್ನೂ 1000 ಸಬ್ಸ್ಕ್ರೈಬರ್ ಆಗೋಕ್ಕೆ ತುಂಬ ಅಂದರೆ ತುಂಬಾ ಎಳ್ದಾಡ್ತಿದ್ದೀನಿ, ಆಗ್ತಿಲ್ಲ ಗೈಸ್. ಬಟ್ ಸ್ಟಿಲ್ ನಾನು ಬಿಟ್ಟಿಲ್ಲ, ಮಾಡ್ತೀನಿ, ಮಾಡ್ತೀನಿ. ಆ್ಯಂಡ್ 2025 ನಿಮ್ಮ ಏನು ರೆಸಲ್ಯೂಷನ್ ಮ್ಯಾನಿಫೆಸ್ಟ್ ಏನು ಮಾಡ್ಕೊಂಡಿದ್ದೀರಾ ಅಂತಂದರೆ, ನಾನು ಮಾನಿಟೈಸೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾನಿಟೈಸೇಷನ್ ಆದರೆ ತುಂಬ ಖುಷಿ ಆಗುತ್ತೆ. ಈ ವರ್ಷ ನಂದು ಅದೇನೇ ಗೋಲ್, ಇನ್ನೇನೂ ಇಲ್ಲ. ನನಗೆ ಒಂದು ಒಳ್ಳೆ ಮಾನಿಟೈಸೇಷನ್ ಆಗಬೇಕು, ಆ್ಯಂಡ್ ಜನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ರೀಚ್ ಆಗ್ತಾ ಇರಬೇಕು. ಆ್ಯಂಡ್ ಈಗ ಮಾನಿಟೈಸೇಷನಲ್ಲಿ ಇರೋರಿಗೆ ನಾನು ಹೇಳೋದೇನಂತಂದರೆ, ನೀವು ಮಾಡ್ಬೋದು, ಕಂಟಿನ್ಯೂ ಮಾಡಿ. ನಿಮಗೆ ಇವಾಗ ಗೊತ್ತಾಗಿರುತ್ತೆ ಹೇಗೆ, ಎಲ್ಲಿ ಗ್ರ್ಯಾಬ್ ಮಾಡೋದು, ಯಾವ ಟಾಪಿಕ್ ಯೂಸ್ ಮಾಡೋದು ಅಂತಲೂ ಗೊತ್ತಾಗಿರುತ್ತೆ. ಸಾರಿ, ಸೊ ಎಲ್ಲಿ ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದು ನಾನು ಸ್ವಲ್ಪ ಜನಕ್ಕೆ ನಾನು ಹೇಳಬೇಕು ಗೈಸ್, ನಿಮ್ಮದು ಮಾನಿಟೈಸೇಷನ್ ಆಗಿರೋರು ಯಾರೋ ನಿಮ್ಮ ಪ್ರೊಫೈಲಲ್ಲಿ ಕಮೆಂಟ್ ಮಾಡ್ತಿದ್ದಾರೆ, ಅಥವಾ ನನಗೆ ಈ ಥರ ಅನುಭವ ಆಗಲಿಲ್ಲ, ಬಟ್ ನಾನು ನೋಡ್ತಾ ಇರ್ತೀನಿ ಪಾಪ ತುಂಬ ಜನ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಪ, ಅದು ಮಾಡಿ ಇದು ಮಾಡಿ ಅಂತ ತುಂಬ ಜನ ಕೇಳ್ತಾರೆ, ಯಾರಿಗೂ ರಿಪ್ಲೈ ಕೊಡೋದಿಲ್ಲ. ಸೊ ಗೈಸ್, ಎಲ್ಲರೂ ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನ್ನ ಬೆಳೆಸ್ತಿದ್ದಾರೆ, ನೀವು ಕಮೆಂಟ್ಸ್ ನೋಡ್ತೀರ, ರೈಟ್? ನಿಮ್ಮನ್ನೆಲ್ಲರೂ ಬೆಳೆಸ್ತಿದ್ದಾರೆ ಅಂದಮೇಲೆ ಸ್ವಲ್ಪ ಕೈಂಡ್ನೆಸ್ ಅನ್ನೋದು ಇರಬೇಕಲ್ವಾ? ಸೊ ಅವ್ರು ಯಾರೋ ಒಬ್ರು ಕೇಳ್ತಿದ್ದಾರೆ, ಮಾಡ್ತಿದ್ದಾರೆ ಅಂದರೆ ಪ್ರೊಫೈಲ್ ಚೆಕ್ ಮಾಡ್ಬೋದು, ಅಥವಾ ನಂಗೆ ಟೈಮೇ ಇಲ್ಲ ಅಂದ್ರೂ ಕೂಡ ಒಂದು ಲೈಕರ್ ನೀವು ಕೊಡ್ಬೋದು. ಅವ್ರ ಪ್ರೊಫೈಲ್ ಚೆಕ್ ಮಾಡಿ, ಅವರು ಕಂಟೆಂಟ್ ಅವರು ಯೂಟ್ಯೂಬರ್ ಹೌದು ಇಲ್ವೋ ಬೇಡ, ಒಂದು ಲೈಕ್ ಕೊಡ್ಬೋದು ಅಲ್ವಾ? ಇವೆಲ್ಲ ಫಾಲೋ ಆಗಲೇಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಸೊ ಒಂದು ಲೈಕ್ ಕೊಟ್ಟರೆ ಅವರು ಕೂಡ ಸಪೋರ್ಟಿವ್ ಆಗಿರುತ್ತೆ ಅಂತ ನನ್ನ ಭಾವನೆ. ಆ್ಯಂಡ್ ನಾನು ಕೆಲವೊಂದು ಯೂಟ್ಯೂಬರಲ್ಲಿ ನೋಡಿದ್ದೀನಿ, ಅವ್ರು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಗೈಸ್. ಸೊ ಯಾರ್ದಾದ್ರು ಕಮೆಂಟ್ಸ್ ಹಾಕಿದರೆ ಲೈಕ್ ಕೊಡೋದು, ಅಥವಾ ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರಮೋಟ್ ಮಾಡೋದು, ಸೊ ಈ ಥರ ಎಲ್ಲ ಮಾಡ್ತಾರೆ.
ಆ್ಯಂಡ್ ಅವ್ರ ಬಗ್ಗೆ ಎರಡು ಮಾತಿಲ್ಲ, ಬಟ್ ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಇಟ್ಸ್ ಓಕೆ, ನಮ್ಮ ಶ್ರಮ ಇರಬೇಕು, ನಮ್ಮ ಶ್ರಮ ಇದು ಹಾಗೆ ಆಗುತ್ತೆ. ಆ್ಯಂಡ್ ಅವ್ರಿಗೆಲ್ಲರಿಗೂ ಕೇಳೋ ಬೇಡೋ ಅವಶ್ಯಕತೆ ನಮಗಿರೋದಿಲ್ಲ. ನೋಡೋಣ, ಮಾಡಿ ಹೊಸ್ದಾಗಿ ಚಾನಲ್ ಶುರು ಮಾಡೋರಿಗೆ ಒಂದು ಕಿವಿ ಮಾತು ನನ್ನ ಕಡೆಯಿಂದ. ಸೊ ಇನ್ನೊಂದ್ಸಲ ಹೇಳ್ತೀನಿ, ಚಾನಲ್ನ ಬಿಡೋಕೆ ಹೋಗ್ಬೇಡಿ. ನನಗೆ ವ್ಯೂಸ್ ಬರ್ತಿಲ್ಲ, 10 ಜನ ನೋಡ್ತಿದ್ದಾರೆ, 5 ಜನ ನೋಡ್ತಿದ್ದಾರೆ, 20 ಜನ ನೋಡ್ತಿದ್ದಾರೆ. ಸೊ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ತಕ್ಷಣ ಕ್ಲೋಸ್ ಮಾಡಕ್ಕೆ ಹೋಗ್ಬೇಡಿ ಅಥವಾ ಬಿಡೋಕೆ ಹೋಗ್ಬೇಡಿ, ಬಂದೇ ಬರುತ್ತೆ. ಸೊ ಒಂದೇ ಸಲ ಎಲ್ಲ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಅವ್ರ ಕಷ್ಟ. ಯೂಟ್ಯೂಬರ್ ಅವ್ರಿಗೇನು ಲೂಸಾ? ಬೇಗ ಅವ್ರಿಗೆ ರಿವ್ಯೂ ಕೊಟ್ಬಿಟ್ಟು ಅವ್ರು ದುಡ್ಡು ಕೊಡೋದಕ್ಕೆ. ಸೊ ನಾವು ಕೆಲಸ ಮಾಡಬೇಕಲ್ಲ, ಎಸ್ಪೆಷಲಿ ಹೌಸ್ ವೈಫ್ಗೆ. ಸೊ ಅವ್ರ ಮನೇಲಿರೋರಿಗೆ ಈ ಒಂದು ಯೂಟ್ಯೂಬರ್ ಆಮೇಲೆ ಯೂಟ್ಯೂಬ್ ಶುರು ಮಾಡೋದ್ರಿಂದ ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಅವರು ಖರ್ಚು ವೆಚ್ಚ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು. ಆ್ಯಂಡ್ ಒನ್ಸ್ ನೀವು ಡೈಲಿ ಹಾಕ್ಬೇಕು ಗೈಸ್. ಒಂದು ನೀವು ವಾಚ್ ಅವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಹಾಕೋದು, ಯಾವಾಗ ಹಾಕೋದು, ಆ್ಯಂಡ್ ಎಷ್ಟೊತ್ತು ಹಾಕೋದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೇನು ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಹೊಸದಾಗಿ ಕ್ರಿಯೇಟ್ ಮಾಡಿರೋರಿಗೆ ಆಲ್ ದಿ ಬೆಸ್ಟ್. ಡಿಮೋಟಿವೇಟ್ ಆಗಬೇಡಿ. ನಿಮ್ದೇನು ಗೋಲ್, ಈ ವರ್ಷ ನಾನು ಮಾನಿಟೈಸೇಷನ್ ಆಗಬೇಕು, ವಿಡಿಯೋ ಯೂಟ್ಯೂಬ್ದು ನಾನು ಕ್ರಿಯೇಟ್ ಮಾಡ್ಕೋಬೇಕು, ಮಾನಿಟೈಸೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನ ಬಿಡೋಕೆ ಹೋಗ್ಬೇಡಿ. ಮಾಡಿ ಆ್ಯಂಡ್ ನೀವು ಈ ಗೋಲ್ನ ರೀಚ್ ಮಾಡ್ಬೋದು. ಆ್ಯಂಡ್ ಇವಾಗ ಮಾನಿಟೈಸೇಷನ್ ಆಗ್ಬೋದೇ ಅನ್ನೋರು ಯಾರು ಖುಷಿ ಪಡ್ತಿದಾರೋ ಅವ್ರಿಗೆಲ್ರಿಗೂ ಆಲ್ ದಿ ಬೆಸ್ಟ್. ನೀವು ಕೂಡ ತುಂಬ ಕಷ್ಟಪಡ್ತಾ ಇದ್ದೀರ. ಆ್ಯಂಡ್ ನಾವು ಶುರು ಮಾಡಿದಾದ್ಮೇಲೆ ಗೊತ್ತಾಯಿತು ಎಷ್ಟು ಕಷ್ಟ ವೀಡಿಯೋಸ್ ಮಾಡೋದು, ಎಡಿಟ್ ಮಾಡೋದಾಗಿರ್ಬೋದು. ಆ ಟೈಮ್ಗೆ ಎಸ್ಪೆಷಲಿ ಮಕ್ಕಳು ಇರೋ ಮನೇಲಿ ಯಾರು ಹೆಲ್ಪ್ ಇಲ್ದಿರ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಂತೂ ಭಾರಿ ಕಷ್ಟ ಇರುತ್ತೆ. ಮನೆ ಎಕ್ಸ್ಟ್ರಾ ಕೆಲಸ ಎಲ್ಲ ನೋಡಿ ಆಮೇಲೆ ಎಕ್ಸ್ಟ್ರಾ ಕೆಲಸಸ್ ಎಲ್ಲ ಮಾಡಾದ್ಮೇಲೆ ನಾವು ಕೂತ್ಕೊಂಡು ಎಡಿಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗುತ್ತೆ, ತುಂಬ ಫ್ರಸ್ಟ್ರೇಟ್ ಆಗುತ್ತೆ. ಒಂದೊಂದ್ಸಲ ಅಯ್ಯೋ ಯೂಟ್ಯೂಬೇ ಬೇಡ ಅನಿಸುತ್ತೆ. ಸಾರಿ ಗೈಸ್, ಅಮ್ಮ ಮನೇಲಿ ಲೇಟ್ ಆಯಿತು, ಸೊ ನಿದ್ದೆ ಬರ್ತಿದೆ. ಇಟ್ಸ್ ಓಕೆ. ಏನು ಹೇಳಕ್ ಬಂದೆ ಮತ್ತೆ, ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಸ್, ಯೂಟ್ಯೂಬ್ ಚಾನಲ್ ನೀವು ಮಾಡಬೇಕಂದ್ರೆ ಮಾಡಿ, ನೀವು ಸಕ್ಸಸ್ ಆಗ್ತೀರಾ. ಆ್ಯಂಡ್ ನನ್ನ ರಿಂಗ್ ಕಲೆಕ್ಷನ್ಸ್ ಎಲ್ಲ ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತೆ ಬೇರೆ ಏನಾದರೂ ನಿಮಗೆ ತೋರಿಸ್ಬೇಕು ಅಂದರೆ ಲೈಕ್ ಜ್ಯುವೆಲ್ರಿ ಆಗಿರ್ಬೋದು, ಲೈಕ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಹೇಳಿ. ಹೌದು, ನಾನು ಅದು ಮರ್ತ್ಕೊಂಡೆ ಗೈಸ್. ಪ್ಲೀಸ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ಎಸ್ಪೆಷಲಿ ಏನು ನೋಡ್ಲಿಕ್ಕೆ ಇಷ್ಟಪಡ್ತೀರಾ, ಆ್ಯಂಡ್ ಸಜೆಸ್ಟ್ ಮಾಡಿ. ನಿಜವಾಗ್ಲೂ ನಾನು ಹೇಳ್ತೀನಿ, ಸಜೆಸ್ಟ್ ಮಾಡಿ ನಾನು ತಗೊಂಡು ಮಾಡೋದ್ರಿಂದ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನನಗೆ ಖುಷಿ ಆಗುತ್ತೆ. ನನ್ನ ಫಾಲೋವರ್ಸ್ ಅಥವಾ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನನಗೆ ಈ ಥರ ಒಂದು ಒಳ್ಳೆ ಕಂಟೆಂಟ್ ಸಜೆಸ್ಟ್ ಮಾಡ್ತಿದ್ದಾರೆ ಅಂದರೆ ಯಾರು ತಾನೇ ಖುಷಿ ಆಗಲ್ಲ. ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ, ಪ್ಲೀಸ್ ಒಂದು ನಿಮಗೆ ಯಾವ ಥರ ಕಂಟೆಂಟ್ ಬೇಕಂದ್ರೆ ಹೇಳಿ, ನಾನು ಅದ್ರ ಮೇಲೆ ವಿಡಿಯೋ ನಾನು ಮಾಡ್ತೀನಿ. ಬಿಕಾಸ್ ನನ್ನದು ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಆಗಿರ್ಬೋದು ತುಂಬಾ ಕಮ್ಮಿ ಇದೆ. ನಾನು ಅದನ್ನ ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಹೊಸ ಕಂಟೆಂಟ್ ನಾನು ಕೊಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನ್ನ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಅಥವಾ ನಿಮಗೆ ನನಗೆ ಗೊತ್ತಿರೋಷ್ಟು ನನ್ನ ಮಾಹಿತಿ ನಾನು ಕೊಡ್ತೀನಿ ಗೈಸ್. ಆ್ಯಂಡ್ ನೀವು ನೋಡ್ದಂಗೆ ನನ್ನ ಬಾಯಿ ಮಾತಲ್ಲ ಅಂತ ಹೇಳ್ತಿಲ್ಲ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಫೇಸ್ ಪ್ಯಾಕ್ ಆಗಿರ್ಬೋದು, ಹೇರ್ದಾಗಿರ್ಬೋದು, ಏನೇ ಆಗಿರ್ಬೋದು, ನಾನು ಅಪ್ಲೈ ಮಾಡಿ ಡೈರೆಕ್ಟಾಗಿ ನಾನು ನಿಮಗೆ ತೋರಿಸ್ತೀನಿ, ರೈಟ್? ಸೊ ಓವರಾಲಾಗಿ ನಾನು ಹೇಳಿ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇಲ್ಲ. ನಾನು ಅಪ್ಲೈ ಮಾಡಿ ನಿಮಗೆ ಡೈರೆಕ್ಟಾಗಿ ನಾನು ರಿಸಲ್ಟ್ ಏನಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಜೆನ್ಯೂನ್ ಆಗಿ ನನ್ನ ಕೈಲಿ ಆದಷ್ಟು ನಾನು ನಿಮಗೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸೊ ಜ್ಯುವೆಲ್ರಿ ನೋಡಾಯಿತು, ನನ್ನ ಹತ್ರ ಇರೋ ಸಿಂಪಲ್ ಕಲೆಕ್ಷನ್ಸ್ ನೋಡಾಯಿತು. ನಿಮ್ಗೆ ಇಷ್ಟ ಆಗಿದ್ರೆ
ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದ್ಸಲ ಕೇಳ್ಕೊತಾ ಇದ್ದೀನಿ, ನನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ನನಗೆ ಮೋಟಿವೇಟ್ ಮಾಡ್ತಾ ಇರಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ, ಒಳ್ಳೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಆಗ್ತಿದ್ರೆ ನನಗೂ ಕೂಡ ತುಂಬಾ ತುಂಬಾ ಖುಷಿ ಆಗುತ್ತೆ. ಮತ್ತು ಇನ್ನೇನು ಹೇಳೋದು, ನೆಕ್ಸ್ಟು ನಾನು ನಿಮಗೆ ಹೇಳ್ತೀನಿ. ಮುತ್ತಿನ ಹಾರ ಇದೆ, ಸೊ ಅದು ಹಾರ ಅಂದರೆ ಲೈಕ್ ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದು, ಅದು ಕೂಡ ನನ್ನ ಮಗಳಿಗೆ ಮಾಡಿಸ್ಕೊಂಡಿದ್ದು. ಯಾರಿಗೆಲ್ಲ ಅದು ನೋಡಬೇಕು ಅಂತ ಆಸೆ ಇದ್ದರೆ, ಯಾರಿಗೆಲ್ಲ ಅದು ಇಂಟ್ರೆಸ್ಟ್ ಇದೆ ನೋಡಬೇಕು ಅಂದರೆ, ನನ್ನ ಕಮೆಂಟ್ ಬಾಕ್ಸಲ್ಲಿ ಎಸ್ ನಾನು ನೋಡಬೇಕು, ಮುತ್ತಿನ ಹಾರದು ಡೀಟೇಲ್ಸ್ ಕೊಡಿ, ಅಥವಾ ಹೇಗೆ ಅದು ಪರ್ಚೇಸ್ ಮಾಡೋದು ಅಂತ ನನ್ನ ಕೇಳಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿರ್ತಾನೆ ನನಗೆ ಗೊತ್ತಾಗೋದು ವೀಡಿಯೋಸ್ ನೀವು ನೋಡ್ತಾ ಇದ್ದೀರಾ ಅಂತ. ಆ್ಯಂಡ್ ಇನ್ನೊಂದು ಗೈಸ್, ವಿಡಿಯೋ ಸ್ಕಿಪ್ ಮಾಡ್ದಿರೋ ಪೂರ್ತಿವರೆಗೂ ವಿಡಿಯೋ ನೋಡಿ, ದಯವಿಟ್ಟು ಒಂದು 5 ನಿಮಿಷ 2 ನಿಮಿಷ 5 ನಿಮಿಷ 2 ನಿಮಿಷ ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಗೈಸ್, ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಅಷ್ಟೇ ಗೈಸ್. ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.